ಹಾಯ್ ಫ್ರೆಂಡ್ಸ್, ನಮಸ್ಕಾರ. 2024 IPL ಆ್ಯಕ್ಷನ್ ನಿನ್ನೆ ತಾನೇ ಮುಗಿದಿದೆ. ಗುಜರಾತ್ ಟೈಟನ್ಸ್ ಬೇಡವೇ ಬೇಡ ಅಂತ ಕೈಬಿಟ್ಟ ಆಟಗಾರರಿಗೆ RCB ತಂಡ ಕೋಟಿ ಸುರಿದಿದೆ. ಹೌದು, 2 ಬಾರಿ ಫೈನಲ್ಗೇರಿದ ಗುಜರಾತ್ ಟೈಟನ್ಸ್ ತಂಡದ ಪರ ಕಳಪೆ ಪ್ರದರ್ಶನ ನೀಡಿದ್ದ ಅಲ್ಜಾರಿ ಜೋಸೆಫ್ ಹಾಗೂ ಯಶ್ ದಯಾಳ್ ಅವರ ಖರೀದಿಗಾಗಿ RCB ಬರೋಬ್ಬರಿ 16.5 ಕೋಟಿ ರೂಪಾಯಿ ಸುರಿದಿರುವುದು ನಿಜಕ್ಕೂ ಅಚ್ಚರಿ ತಂದಿದೆ. ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ 17 ಹರಾಜು ಮುಕ್ತಾಯದ ಬೆನ್ನಲ್ಲೇ RCB ತಂಡದ ಬಗ್ಗೆ ಚರ್ಚೆಗಳು ಶುರುವಾಗಿದೆ. ಇದಕ್ಕೆ ಮುಖ್ಯ ಕಾರಣ RCB ಫ್ರಾಂಚೈಸಿ ಖರೀದಿಸಿದ ಆಟಗಾರರು. ಯಾಕಂದರೆ ಈ ಬಾರಿ RCB ಅತಿ ಹೆಚ್ಚು ಮೊತ್ತ ವ್ಯಯಿಸಿರುವುದು ಗುಜರಾತ್ ಟೈಟನ್ಸ್ ತಂಡದ ಮಾಜಿ ಆಟಗಾರರ ಮೇಲೆ. ಅಂದರೆ IPL 2023ರಲ್ಲಿ ಗುಜರಾತ್ ಟೈಟನ್ಸ್ ತಂಡದಲ್ಲಿದ್ದ ಅಲ್ಜಾರಿ ಜೋಸೆಫ್ ಹಾಗೂ ಯಶ್ ದಯಾಳ್ ಅವರನ್ನು ಈ ಬಾರಿ RCB ತಂಡ ಖರೀದಿಸಿದೆ. ಅದು ಕೂಡ ಕೋಟಿ ಮೊತ್ತ ನೀಡುವ ಮೂಲಕ ಎಂಬುದೇ ಅಚ್ಚರಿ. ಇಲ್ಲಿ ಅಲ್ಜಾರಿ ಜೋಸೆಫ್ ಖರೀದಿಗಾಗಿ RCB ಫ್ರಾಂಚೈಸಿ ವ್ಯಯಿಸಿರುವುದು ಬರೋಬ್ಬರಿ 11.5 ಕೋಟಿ ರೂಪಾಯಿ. ಹಾಗೆ ಯಶ್ ದಯಾಳ್ ಅವರನ್ನು 5 ಕೋಟಿಗೆ ಖರೀದಿ ನೀಡಿದೆ. ಈ ಮೂಲಕ ಕೇವಲ 2 ಆಟಗಾರರಿಗೆ RCB 16.5 ಕೋಟಿ ನೀಡಿರುವುದು ವಿಶೇಷ. ಇದರಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಏನಪ್ಪ ಅಂತ ಹೇಳಿದರೆ, IPL 2022ರ ಹರಾಜಿನಲ್ಲಿ ಅಲ್ಜಾರಿ ಜೋಸೆಫ್ ಅವರನ್ನು ಗುಜರಾತ್ ಟೈಟನ್ಸ್ ತಂಡವು ಕೇವಲ 2.40 ಕೋಟಿಗೆ ಖರೀದಿಸಿದ್ದು ಎಂಬುದು ವಿಶೇಷ. ಹಾಗೆಯೇ ಯಶ್ ದಯಾಳ್ ಅವರನ್ನು ಗುಜರಾತ್ ಟೈಟನ್ಸ್ ತಂಡವು 3.5 ಕೋಟಿಗೆ ಖರೀದಿಸಿತ್ತು. ಇದಾಗಿಯೂ ಈ ಬಾರಿ ಗುಜರಾತ್ ತಂಡವು ದಯಾಳ್ ಅವರನ್ನು ಉಳಿಸಿಕೊಂಡಿರಲಿಲ್ಲ. ಏಕೆಂದರೆ ಕಳೆದ ಸೀಸನ್ನಲ್ಲಿ ಗುಜರಾತ್ ಟೈಟನ್ಸ್ ಪರ 14 ಪಂದ್ಯಗಳನ್ನಾಡಿದ ಯಶ್ ದಯಾಳ್ ಪಡೆದಿರುವುದು ಕೇವಲ 13 ವಿಕೆಟ್ಗಳು ಮಾತ್ರ. ಹೀಗಾಗಿಯೇ ಈ ಬಾರಿ ಅವರನ್ನು ಕೈಬಿಡಲಾಗಿತ್ತು. ಮತ್ತೊಂದೆಡೆ ಗುಜರಾತ್ ಟೈಟನ್ಸ್ ಪರ ಕಳೆದ 2 ಸೀಸನ್ಗಳಲ್ಲಿ ಕಣಕ್ಕಿಳಿದಿದ್ದ ಅಲ್ಜಾರಿ ಜೋಸೆಫ್ 16 ಪಂದ್ಯಗಳಿಂದ ಕಬಳಿಸಿರುವುದು ಕೇವಲ 14 ವಿಕೆಟ್ಗಳು ಮಾತ್ರ. ಹೀಗಾಗಿಯೇ ಗುಜರಾತ್ ಫ್ರಾಂಚೈಸಿ ಈ ಬಾರಿ ವಿಂಡೀಸ್ ವೇಗಿಯನ್ನು ತಂಡದಿಂದ ಕೈಬಿಟ್ಟಿತ್ತು. ಅತ್ತ 2 ಬಾರಿ ಫೈನಲ್ಗೇರಿದ ಗುಜರಾತ್ ಟೈಟನ್ಸ್ ಪರ ಕಳಪೆ ಪ್ರದರ್ಶನ ನೀಡಿದ್ದ ಅಲ್ಜಾರಿ ಜೋಸೆಫ್ ಹಾಗೂ ಯಶ್ ದಯಾಳ್ ಅವರ ಖರೀದಿಗಾಗಿ RCB ಭರಿಸಿರುವುದು ಬರೋಬ್ಬರಿ 16.5 ಕೋಟಿ ರೂಪಾಯಿ. ನಿಜಕ್ಕೂ ಅಚ್ಚರಿ ತಂದಿದೆ. ಇದು ಗೆಳೆಯರೆ ಈ ಕ್ಷಣದ ಮಾಹಿತಿ. ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಡಿಯರ್ ಗುರು ಡಿಜಿಟಲ್ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ನ ಒತ್ತಿ ಹರಿಸಿ ಹಾರೈಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಡಿಯರ್ ಗುರು ಸೈನಿಂಗ್ ಆಫ್. ನಮಸ್ಕಾರ.